ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಪ್ರತಿ ಸತಿ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ಮಾತಾಡ್ತೀನಿ. ಈ ಸತಿ ನಾನು ಆರಿಸ್ಕೊಂಡಿರೋ ಟಾಪಿಕ್ ಅಂದರೆ, ನಮಗೆಲ್ಲರಿಗೂ ಗೊತ್ತು ಅತ್ತೆ ಸೊಸೆ ನಡುವೆ ಸಂಬಂಧಗಳು ಯಾವ ರೀತಿ ಇರುತ್ತೆ ಅನ್ನೋದು ಜನರಲ್ಲಿ ಎಲ್ಲರಿಗೂ ಗೊತ್ತು. ಇದಕ್ಕೆ ಅಪವಾದ ಅನ್ನಂಗೆ ಕೆಲವರು ತುಂಬ ಹೊಂದಾಣಿಕೆಯಿಂದ ಇರ್ತಾರೆ, ಅದು ಬೇರೆ ವಿಷಯ. ಆದರೆ ಸಾಮಾನ್ಯವಾಗಿ ಅತ್ತೆ ಸೊಸೆ ನಡುವೆ ಒಂದು ರೀತಿ ಕಹಿ ಕಹಿ ವಾತಾವರಣನೇ ಇರುತ್ತೆ. ಆದರೆ ನಾವು ಇದರ ಹಿಂದಿನ ರೀಸನ್ ಏನು ಇರ್ಬೋದು ಅಂತ ಹುಡುಕ್ತಾ ಹೋಗೋಣ. ಏನಂದರೆ, ಅತ್ತೆ ಆದವ್ರು ಏನಿರ್ತಾರೆ ಅಂದರೆ ಮಧ್ಯ ವಯಸ್ಸಿನ ಇವಾಗ ಇರುವಂಥ ಮಧ್ಯ ವಯಸ್ಸಿನ ಮಹಿಳೆಯರು ಯಾಕೆ ಆ ರೀತಿ ವರ್ತನೆ ಮಾಡ್ತಾರೆ, ಅವ್ರಿಗೆ ಏನಕ್ಕೆ ಇವಾಗಿನ ಸೊಸೆಯರ ಜೊತೆಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ಅದರ ಒಂದು ಸ್ವಲ್ಪ ಮೂಲ ಕಾರಣನ ಹುಡ್ಕೊಂಡು ಹೋಗೋಣ. ನಮಗೆ ಸಿಚುವೇಶನ್ ಏನು ಅಂತ ಗೊತ್ತು, ಆದರೆ ಅತ್ತೆಯ ಪರ್ಸ್ಪೆಕ್ಟಿವ್ ಇಂದ ಅಂದರೆ ಅತ್ತೆಯ ದೃಷ್ಟಿಕೋನದಿಂದ ಅವ್ರು ಯಾಕೆ ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಹೋಗೋಣ. ನಾನು ಈ ಟಾಪಿಕ್ ಎತ್ತಿದ ತಕ್ಷಣ ಎಲ್ಲರೂ ಏನನ್ಬೋದು ಅಂದರೆ ಮಿಸಾಜಿನಿ ಇದು ಅಂದರೆ ಒಂದು ರೀತಿ ಹೆಣ್ಮಕ್ಳನ್ನ ತುಳಿಯೋಂಥ ಏನಿದೆ ಸಮಾಜದಲ್ಲಿ ಆ ರೀತಿ ಇದೆ, ಅದೆಲ್ಲದೂ ಕರೆಕ್ಟ್. ಫೆಮಿನಿಸಮ್ಮು ಅದೆಲ್ಲ ಪುರುಷ ಪ್ರಧಾನ ಸಮಾಜ ಎಲ್ಲ ಓಕೆ. ಆದರೆ ಇಲ್ಲಿ ಪುರುಷ ಪ್ರಧಾನ ಸಮಾಜ ಅಂದರೆ ನೀವು ಹೇಳ್ತಾ ಇರೋದು ಪುರುಷ ಆದವನು ಮಹಿಳೆಯನ್ನ ದಬ್ಬಾಳಿಕೆ ಮಾಡ್ತಿರ್ತಾನೆ, ಆಯಿತು. ಇಲ್ಲಿ ಮಹಿಳೆ ಆದವಳೆ ಮಹಿಳೆಗೆ ಯಾಕೆ ಅಪೋಸಿಟ್ ಆಗಿ ನಿಂತ್ಕೊಂಡಿರ್ತಾರೆ ಅನ್ನೋ ಒಂದು ಕಾರಣ ಬೇಕಲ್ಲ. ಅದನ್ನ ಹಿಂದಿನ ನಮ್ಮ ಈಗ ಎಲ್ಲರೂ ಇದನ್ನ ಒಂದು ಫೆಮಿನಿಸಮ್ ದೃಷ್ಟಿಯಿಂದ ನೋಡ್ತಾನೆ, ಪೇಟ್ರಿಯಾರ್ಕಿ ಅಂದರೆ ಪುರುಷ ಪ್ರಧಾನ ಸಮಾಜ ಅಂತ ನೋಡ್ತಾ ಇದ್ದಾರೆ. ಆದರೆ ಮನಃಶಾಸ್ತ್ರದ ದೃಷ್ಟಿಯಿಂದ ಅಂದರೆ ನಮ್ಮ ಸೈಕಾಲಜಿಕಲಿ ನಾವು ಒಬ್ಬ ಮಹಿಳೆ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾಳೆ, ಇನ್ನೊಬ್ಬ ಮಹಿಳೆ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಇತ್ತೀಚೆಗೆ ಸ್ಟಡಿ ಆಗ್ತಿದೆ, ಬಿಟ್ಟರೆ ಮೊದಲಿಂದನೂ ಇದನ್ನು ನೋಡೋದು ಕಡಿಮೆ. ಸೊ ಒಂದೊಂದೇ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅತ್ತೆಯ ದೃಷ್ಟಿಯಿಂದ ನೋಡೋಣ. ಸೊ ಅವರ ಕಾಲಘಟ್ಟ ಏನು, ಈ ಒಂದು 50 ವರ್ಷದ ಹಿಂದಿನಿಂದ ಏನಿದೆ ಕಾಲಘಟ್ಟ, ಅದನ್ನ ತಗೋಬೇಕಾಗುತ್ತೆ. ಆ 50 ವರ್ಷದಲ್ಲಿ ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಹೇಗಿತ್ತು? ಮೊದಲನೇದಾಗಿ ತಂದೆ ತಾಯಿಯ ಮನೆಯಲ್ಲೇನೆ ಅವರಿಗೆ ಎಜುಕೇಶನ್ ಕಡಿಮೆ ಕೊಡಲಾಗ್ತಿತ್ತು. ಮನೆಯಲ್ಲೇನೆ ಅಂದರೆ ನಿಮ್ಮ ಅತ್ತೆ ಏನಿರ್ತಾರೆ ಅವರು ಚಿಕ್ಕೋರಿದ್ದಾಗಿನ ಪರಿಸ್ಥಿತಿ ನಾನು ಹೇಳ್ತಾ ಇರೋದು. ಆವಾಗ ಹೇಗಿರ್ತಿತ್ತು, 4-5 ಮಕ್ಳು ಇರ್ತಿತ್ತು. ಅದರಲ್ಲಿ ಗಂಡು ಮಕ್ಕಳಿಗೇನೆ ಪ್ರಿಫರೆನ್ಸ್ ಜಾಸ್ತಿ, ಹೆಣ್ಣು ಮಕ್ಕಳಿಗೆ ಕಡಿಮೆ. ಆವಾಗ ಎಜುಕೇಷನ್ನಿಗೂ ಭಾಳ ಏನು ಒತ್ತು ಕೊಡ್ತಾ ಇರಲಿಲ್ಲ ಹೆಣ್ಮಕ್ಳಿಗೆ. ಎಜುಕೇಷನಿಗೆ ಕಳಿಸಿದ್ರು ಕೂಡ ಗಂಡು ಮಗುವಿನ ಮತ್ತು ಹೆಣ್ಣು ಮಗುವಿನ ನಡುವೆ ಬಹಳ ವ್ಯತ್ಯಾಸ ಮತ್ತು ಭೇದ ಭಾವ ಮಾಡಲಾಗ್ತಾ ಇತ್ತು. ಅದನ್ನು ಅವ್ರು ನಾರ್ಮಲ್ ಅಂತ ಅಂದ್ಕೊಂಡಿದ್ರು. ಏನಂದರೆ ಈಗ ಚಿಕ್ಕಂದಿನಿಂದ ನಾವು ಏನು ನೋಡಿರ್ತೀವಿ ಅದನ್ನು ನಮಗೆ ನಾರ್ಮಲ್ ಅನ್ಸುತ್ತಲ್ವ, ಅದೇ ರೀತಿ ಅವ್ರು ಏನು ಅಂದ್ಕೊಂಡ್ಬಿಟ್ಟಿದ್ರು, ಈ ರೀತಿ ಹೆಣ್ಮಕ್ಳನ್ನ ಕೀಳಾಗಿ ಮತ್ತು ಗಂಡು ಮಕ್ಕಳನ್ನ ಮೇಲು ಅಂತ ನೋಡೋದು ಒಂದು ನಾರ್ಮಲ್ ಸ್ವಭಾವ, ಅದು ಇರೋದೇ ಹೀಗೆ ಅಂತ ಅವರು ಒಂದು ರೀತಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಇವಾಗಿನ ಏನಾಗುತ್ತೆ, ಸಡನ್ನಾಗಿ ಈಗಿರುವ ಬದಲಾವಣೆ ಅವ್ರಿಗೆ ಇರುಸು ಮುರುಸು ತರಿಸ್ತಾ ಇರ್ಬೋದು. ಆಮೇಲೆ ಆವಾಗಿನ ಕಾಲಕ್ಕೆ ಹೆಣ್ಮಕ್ಳು ಈಗ ತುಂಬ ಕಡಿಮೆ ಕೆಲಸಕ್ಕೆ ಕಳಿಸ್ತಾ ಇದ್ದಿದ್ದು. ಇನ್ ಕೇಸ್ ಕಳಿಸಿದ್ರು ಕೂಡ ಟೀಚರ್ ಆಗಿ ಒಂದು ಸ್ವಲ್ಪ ಸಣ್ಣ ಲೆವೆಲ್ಲಿಗೆ, ಏನು ನೀವು ತುಂಬ ದೊಡ್ಡ ಆಫೀಸರ್ ಅಂತ ಏನು ನೋಡ್ತಾ ಇರಲಿಲ್ಲ, ವ್ಯಾಪಾರ ಮಾಡೋದಾಗಲಿ ಅದೆಲ್ಲ ಕಲ್ಪನೆಯಲ್ಲೇ ಇರಲಿಲ್ಲ ಹೆಣ್ಮಕ್ಳಿಗೆ. ಅದು ಹೆಣ್ಮಕ್ಳು ಕೆಲಸ ಮಾಡಿದ್ರು ಟೀಚರ್ ಆಗಿ, ಕ್ಲರ್ಕ್ ಆಗಿ, ಟೈಪಿಸ್ಟ್ ಆಗಿ ಆ ರೀತಿ ಕೆಲಸ ಮಾಡ್ತಾಯಿದ್ರು. ಅದನ್ನು ಕೂಡ ಮದುವೆ ಆದಮೇಲೆ ಸುಮಾರು ಜನ ಹೆಣ್ಮಕ್ಳನ್ನ ಕೆಲಸ ಬಿಡಿಸುವಂತೆ ಅದನ್ನು ಒತ್ತಡ ಹಾಕ್ತಾಯಿದ್ರು. ಅದು ಕೂಡ ನಾರ್ಮಲ್ ಅನ್ನೋ ರೀತಿಯಲ್ಲೇ ಆಗೋಗಿತ್ತು. ಸೊ ಆವಾಗಿನ ಒಂದು ನಿಮ್ಮ ಅತ್ತೆಯ ಜನ್ರೇಷನ್ ಏನಿರ್ತಾರೆ, ಮದುವೆ ಆದ ತಕ್ಷಣ ಕೆಲಸ ಬಿಟ್ಟಿರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೆಲವರು ಕಂಟಿನ್ಯೂ ಮಾಡಿರ್ತಾರೆ, ಅದೇನು ಅದು ಕೂಡ ಇರ್ತಾರೆ. ಕಂಟಿನ್ಯೂ ಮಾಡಿದವರು ಸುಮಾರು ಜನ ಇದ್ದಾರೆ, ಕಂಟಿನ್ಯೂ ಮಾಡದೇ ಇರೋರು ಇರ್ತಾರೆ. ಸೊ ಅದನ್ನು ಒಂದು ರೀತಿ ನಾರ್ಮಲೈಸ್ ಮಾಡಿರ್ತಾರೆ. ಅಂದರೆ ಫ್ಯಾಮಿಲಿಗೋಸ್ಕರ ನಮ್ಗೇನು ಕೆಲಸ ಇರುತ್ತೆ ಅದನ್ನು ಬಿಡೋದು ಒಂದು ರೀತಿ ನಾರ್ಮಲ್ಲು, ಅದೇನು ದೊಡ್ಡ ತ್ಯಾಗ ಅಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಕೂತಿರುತ್ತೆ. ಇನ್ನೊಂದು ವಿಷಯ ಏನಂದರೆ, ಆವಾಗಿನ ಕಾಲದ ಹೆಣ್ಮಕ್ಳು ಕೆಲಸಕ್ಕೆ ಹೋದರೂ ಕೂಡ ಮನೆ ಕೆಲಸ ಎಲ್ಲ ಪೂರ್ತಿ ಮಾಡಿನೇ ಹೋಗಬೇಕಾಗ್ತಾ ಇತ್ತು. ಆಮೇಲೆ ಮನೆಗೂ ಅವರು ಕಾಂಟ್ರಿಬ್ಯೂಟ್ ಮಾಡಲೇಬೇಕಾಗ್ತಿತ್ತು. ತನ್ನ ಸ್ವಂತ
ಏನಿರುತ್ತೆ ತನ್ನ ಸ್ವಂತ ಒಂದು ಅವಶ್ಯಕತೆ ಏನಿದೆ ಅದನ್ನ ಯೋಚನೆ ಮಾಡಿದ್ರೆ ಅವ್ರನ್ನ ಒಂದು ರೀತಿ ಸ್ವಾರ್ಥಿ ಅನ್ನೋ ಹಣೆಪಟ್ಟಿಯನ್ನ ಕಟ್ಬಿಡ್ತಾ ಇದ್ರು. ಹಾಗಾಗಿ ಅವರು ಏನು ಕೆಲಸ ಮಾಡಿ ಬಂದ್ರೂ ಕೂಡ ಅವರ ಆರೋಗ್ಯ ಸರಿ ಇದೆಯೋ ಇಲ್ವೋ ಅದು ಲೆಕ್ಕಕ್ಕೆ ಇರ್ತಿರ್ಲಿಲ್ಲ. ಇಡೀ ಮನೆ ಕೆಲಸವನ್ನ ಅವರೇ ಮಾಡ್ಬೇಕಾಗ್ತಿತ್ತು. ಅದರಲ್ಲಿ ಅವರ ಗಂಡ ಆಗ್ಲಿ ಅತ್ತೆ ಆದ್ರೂ ಕೂಡ ಅವ್ರಿಗೆ ಯಾವುದೇ ಹೆಲ್ಪ್ ಮಾಡ್ತಾ ಇರ್ಲಿಲ್ಲ. ಸೊ ಈ ಒಬ್ಬ ಸೊಸೆನೇ ಅಂದ್ರೆ ನಿಮ್ಮ ಅತ್ತೆ ಸೊಸೆಯಾಗಿದ್ದಾಗ ಅಂದ್ರೆ ಸಾಸ್ಬಿ ಕವಿ ಬಹುತಿ ಆಗಿದ್ದಾಗ ಅವರೇ ಕೆಲ್ಸಕ್ಕೆ ಹೋಗುವ ಹೆಣ್ಮಗಳಾಗಿದ್ರವರು. ಅವರೇ ಎಲ್ಲ ಕೆಲಸವನ್ನು ಮಾಡಿಟ್ಟು ಮತ್ತೆ ಆಫೀಸಿಂದ ಬಂದು ಎಲ್ಲ ಕೆಲಸನೂ ಮಾಡ್ಕೋಬೇಕಾಗ್ತಿತ್ತು. ಇನ್ನೊಂದು ಮುಖ್ಯವಾಗಿ ಅಂದ್ರೆ ಆಗಿನ ಕಾಲದ ಹೆಣ್ಮಕ್ಳಿಗೆ ಪ್ರೈವೇಸಿ ಅನ್ನೋ ಕಾನ್ಸೆಪ್ಟೇ ಇರ್ತಿರ್ಲಿಲ್ಲ. ಇವಾಗ ನೀವೇ ಯೋಚನೆ ಮಾಡಿ, ತುಂಬಾ ಜಾಯಿಂಟ್ ಫ್ಯಾಮಿಲಿಗಳೇ ಜಾಸ್ತಿ ಇರ್ತಿತ್ತು. ಅದರಲ್ಲಿ ನಂದು ಸಪರೇಟ್ ರೂಮು, ನನ್ನ ಪ್ರೈವೇಸಿ, ನನ್ನ ಬಟ್ಟೆ, ನನ್ನ ಸೀರೆ. ಕೆಲವೊಂದ್ಸತಿ ಅತ್ತಿಗೆ ಇದ್ರೆ ಅಂದ್ರೆ ಸೊಸೆ ಇದ್ರೆ ನಾದ್ನಿ ಬಂದ್ರೆ ಅವರ ರೇಷ್ಮೆ ಸೀರೆ ಎಲ್ಲ ಕೇಳಿದ್ರೆ ಕೊಡ್ಬೇಕಾಗ್ತಿತ್ತು. ಅಂದ್ರೆ ನಿಂದು ಅನ್ನೋ ಪ್ರೈವೇಸಿನೇ ಇರ್ತಾ ಇರ್ಲಿಲ್ಲ ಆಗಿನ ಹೆಣ್ಮಕ್ಳಿಗೆ. ಆಮೇಲೆ ಅತ್ತೆಯರು ಕೂಡ ಯಾವಾಗ ಬೇಕಾದ್ರೂ ರೂಮಿಗೆ ಬರೋದು ಆ ರೀತಿ ಎಲ್ಲ ಇರ್ತಿತ್ತು. ಸೊ ನನ್ನ ಏಕಾಂತ ಅನ್ನುವಂತ ಒಂದು ಕಾನ್ಸೆಪ್ಟ್ ಇರ್ಲಿಲ್ಲ ಇವಾಗಿನ ಥರ. ಆಮೇಲೆ ನೀನು ಎಷ್ಟೇ ಒಳ್ಳೆಯವಳಾಗಿದ್ರು, ನೀನು ಎಲ್ಲಾ ಮನೆ ಕೆಲ್ಸನೂ ಮಾಡಿದ್ರು, ಗಂಡನ ಮನೆಯವ್ರಿಗೋಸ್ಕರ ಕೆಲಸ ಬಿಟ್ಟಿದ್ರು, ಅಥವಾ ನೀನ್ ವರ್ಕಿಂಗ್ ವುಮನ್ ಆಗಿದ್ದು ಮನೆ ಕೆಲಸ ಎಲ್ಲ ನೀನೊಬ್ಳೆ ಮಾಡ್ತಾ ಇದ್ದಿದ್ರು, ಅವರ ಅತ್ತೆ ಏನಿದ್ರು ನಿಮ್ಮ ಅತ್ತೆಯ ಅತ್ತೆ ಏನೇ ಬೈದ್ರು ಅವರು ಸುಮ್ಮನೆ ಬೈಸ್ಕೋಬೇಕಾಗ್ತಾ ಇತ್ತು. ಇದನ್ನು ಒಂದ್ ರೀತಿ ನಾರ್ಮಲ್ ಅನ್ನೋ ರೀತಿ ಮಾಡ್ಬಿಟ್ಟಿದ್ರು. ಸೊ ನಾವ್ ಏನೇ ಕೆಲಸ ಮಾಡಿದ್ರು ಅತ್ತೆ ಬೈಯೋದು ನಾರ್ಮಲ್ಲು, ಅದು ಅವ್ರ ಅಧಿಕಾರ, ನಾವು ಬಯಸ್ಕೊಂತಾ ಇರೋದು ನಮ್ಮ ಕರ್ತವ್ಯ ಅನ್ನೋ ರೀತಿ ಅವ್ರ ತಲೆಗೆ ತುಂಬಿಸ್ಬಿಟ್ಟಿದ್ರು. ಇನ್ನೊಂದು ಮುಖ್ಯವಾಗಿ ಏನಂದ್ರೆ ತಾಯಂದ್ರಿಗೇನೋ ಗಂಡ್ ಮಕ್ಳಿಗೆ ಎಲ್ಲಾ ಕೆಲ್ಸನೂ ತಾನೇ ಮಾಡ್ಕೊಡ್ಬೇಕು ಅನ್ನೋದಿರುತ್ತೆ. ಏನಂದ್ರೆ ಅವರು ಬಟ್ಟೆ ಮಡ್ಚು ಇಡ್ತಿರ್ಲಿಲ್ಲ. ಈಗ ಕೆಲವ್ರೇನು ಬಹಳಷ್ಟು ಜನ ಗಂಡ್ಮಕ್ಳು ಹೊರಗಡೆಯಿಂದ ಬರ್ತಾರೆ, ಬಟ್ಟೆ ತಬಕ್ಕಂತ ಬಿಚ್ತಾರೆ, ಹಾಸಿಗೆ ಮೇಲೋ ಎಲ್ಲೋ ಒಗಿತಾರೆ, ಬೇರೆ ಬಟ್ಟೆ ಹಾಕೊಳ್ತಾರೆ ಹೋಗ್ತಾರೆ, ಶೂ ಎಲ್ಲೋ ಒಗಿತಾರೆ ಹೋಗ್ತಾರೆ, ಅವ್ರದ್ದು ಬ್ಯಾಗ್ ಎಲ್ಲೋ ಒಗಿತಾರೆ ಹೋಗ್ತಾರೆ. ಇದನ್ನ ಯಾವುದು ತಾವು ಸ್ವಂತ ಕೆಲಸಗಳನ್ನ ಮಾಡ್ಕೊಳ್ಳಿಲ್ಲ. ಇದನ್ನ ಒಂದ್ ರೀತಿ ಅನ್ರಿಟರ್ನ್ ರೂಲ್ಡ್ ಏನಾಗಿದೆ, ತಾಯಿನೇ ಬಂದು ತಾನೇ ಕೈಯಿಂದ ಎತ್ತಿಡೋದು ಇದು ಒಂದು ನನ್ನ ಕರ್ತವ್ಯ ಅಂತ ಕೆಲವು ತಾಯಂದ್ರು ಅನ್ಕೊಂಡಿದ್ದಾರೆ. ಅಂದ್ರೆ ಗಂಡು ಮಕ್ಕಳನ್ನ ಇಂಡಿಪೆಂಡೆಂಟ್ ಆಗಿ ಅವ್ರ ಕೆಲಸ ಮಾಡ್ಕೊಳ್ಳೋ ಹಂಗೆ ತಯಾರು ಮಾಡೋದೇ ಇಲ್ಲ ತಾಯಂದ್ರು. ಅದನ್ನ ಒಂದ್ ರೀತಿ ನಾರ್ಮಲ್ ಅನ್ನೋ ರೀತಿಯಲ್ಲಿ ಅವರ ಮನಸ್ಥಿತಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಇನ್ನೊಂದು, ಈ ನಮ್ಮ ತಾಯಂದ್ರು ಮತ್ತೆ ನಮ್ಮ ಅತ್ತೆಯ ಜನರೇಷನ್ ಹೆಣ್ಮಕ್ಳು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ, ಗಂಡ್ ಮಕ್ಕಳು ಪ್ರತಿಯೊಂದನ್ನು ಕೇಳ್ತಾ ಇರ್ತಾರಲ್ಲ. ಈಗ ಬಹಳಷ್ಟು ಜನ 99% ಜನ ಕೇಳ್ತಾರಲ್ಲ, ಈಗ ಬೆಳಗ್ಗೆ ಎದ್ದ ತಕ್ಷಣ ನನ್ನ ನೀರಲ್ಲಿ ನನ್ ಕಾಫಿ ಬೇಕು ಅಂದ್ರೆ ಕೂತಲ್ಲೇ ಕೇಳ್ತಾ ಇರ್ತಾರೆ. ಅವ್ರ ಅಡ್ಗೆ ಮನೆ ತನಕ ಎಲ್ಲ ಬರೋಷ್ಟು ಕಷ್ಟ ಪಡೋದಿಲ್ಲ. ಅವರು ಕೂತಲ್ಲೇ ಬರ್ಬೇಕು ಎಲ್ಲ. ಆಮೇಲೆ ಸ್ನಾನ ಮಾಡಿ ಬಂದ್ಮೇಲೆ ನನ್ ಟವಲ್ ಬಿಟ್ಟು ಬಂದೆ, ನನ್ ಟವಲ್ ಕೊಡು, ನಂದು ಅದೆಲ್ಲಿ, ನನ್ನ ಸಾಕ್ಸ್ ಎಲ್ಲಿ, ನನ್ನ ಬನಿಯನ್ ಎಲ್ಲಿ, ನನ್ನ ಶರ್ಟ್ ಎಲ್ಲಿ, ಎಲ್ಲದೂ ಕಬರ್ಡಲ್ಲೇ ಇರುತ್ತೆ. ಆದ್ರೆ ಅದನ್ನ ಕೇಳಿ 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 ಕೈಗೆ ಇಸ್ಕೊಳೋದು ಅವರಿಗೆ ಅಭ್ಯಾಸ ಆಗಿರುತ್ತೆ. ಗಂಡ್ ಮಕ್ಳಿಗೆ ಒಂದ್ ರೀತಿ ತಾಯಂದ್ರೆ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ. ಅವ್ರಿಗೆ ಏನು ಭ್ರಮೆ ಇರುತ್ತೆ ಅಂದ್ರೆ, ಡಿಪೆಂಡೆನ್ಸಿ ಅಂದ್ರೆ ತನ್ನ ಮೇಲೆ ತನ್ನ ಮಗ ಡಿಪೆಂಡ್ ಆಗಿರೋದು ಪ್ರೀತಿ ಅಂತ ಅವರು ತಪ್ಪು ತಿಳ್ಕೊಂಡಿರ್ತಾರೆ. ಇದು ಪ್ರೀತಿ ಅಲ್ಲ, ನಿಮ್ಮನ್ನೊಂದ್ ರೀತಿ ಯೂಸ್ ಮಾಡ್ತಾ ಇದಾರೆ ಅವರು. ಇವಾಗ ನೀವೇ ಅದನ್ನ ಕಲ್ಸಿರೋದು. ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವ್ರು ಯಾವುದೇ ರೀತಿ ನಿಮಗೆ ಎಮೋಷನಲ್ ಸಪೋರ್ಟ್ ಕೊಡ್ತಾರ? ಇಲ್ಲ. ಒಂದು ಹೆಣ್ಮಕ್ಳು ಕೂಡ ಅರ್ಥ ಮಾಡ್ಕೋಬೇಕು, ನಿಮ್ ಗಂಡ ಆಗ್ಲಿ ನಿಮ್ ಮಕ್ಕಳಾಗ್ಲಿ ನಿಮಗ್ ಬೆಳಗಿಂದ ಸಂಜೆ ತನಕ ತಮ್ಮ ಅವಶ್ಯಕತೆಗಳನ್ನ ಮಾತ್ರ ಕೇಳ್ತಾ ಇರ್ತಾರೆ. ನೋಡಿ, ನನ್ ಶರ್ಟ್ ಅಲ್ಲಿ, ನನ್ ಟವಲಲ್ಲಿ, ನನ್ ಸಾಕ್ಸ್ ಅಲ್ಲಿ, ನನ್ ಶೂ ಎಲ್ಲಿ. ಇದು ಪ್ರೀತಿ ಅಲ್ಲ, ಇದು ಅವ್ರ ಅವಶ್ಯಕತೆಗಳನ್ನಷ್ಟೇ ನಿಮಗ್ ಕೇಳ್ತಾ ಇದ್ದಾರೆ. ನೀವ್ ಇದನ್ನ ಪ್ರೀತಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಮತ್ತೆ ನಿಮ್ಮ ಅವಶ್ಯಕತೆಗಳನ್ನ ಅವ್ರು ಕೇಳೋದೇ ಇಲ್ಲ. ಎಷ್ಟೋ ಜನ 90% ಏನು ಗಂಡ್ ಮಕ್ಳು ಇರ್ತಾರೆ, ತಾಯಿಯ ಅವಶ್ಯಕತೆಯನ್ನ, ಗಂಡಂದ್ರಂತೂ ಬಿಡಿ, ಅವ್ರದ್ದು ಒಂದು ಜನ್ಮಸಿದ್ಧ ಅಧಿಕಾರ ಆ ರೀತಿ ಮಾಡೋದು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಗಂಡು ಮಕ್ಕಳು ಸಹಿತ ತಾಯಿಯ ಅವಶ್ಯಕತೆ ಏನು ಅನ್ನೋದನ್ನ ವಿಚಾರಿಸುವಂತ ಕರ್ಟೆಸಿ ಇಟ್ಕೊಂಡಿರಲ್ಲ. ಅವ್ರೇನಿದ್ರು ನಮ್ಮ ಅವಶ್ಯಕತೆ ಏನು, ನನ್ಗೆ ಅದನ್ನ ಮಾಡ್ಕೊಡು, ನನಗೆ ಇವತ್ತು ದೋಸೆ ಬೇಕು, ನಂಗೆ ಅದು ಬೇಕು, ನಂಗೆ ಒಬ್ಬಟ್ಟು ಬೇಕು, ಹೋಳಿಗೆ, ಇದನ್ನ ಅಂದ್ರೆ ತನಗೇನ್ ಬೇಕು ಅನ್ನೋದನ್ನ ನಿರಂತರವಾಗಿ ತಾಯಿ ಹತ್ರ ಕೇಳ್ತಾನೆ ಇರ್ತಾರೆ ಹೊರತು
ತಾಯಿಗೆ ಏನ್ ಬೇಕು ಅನ್ನೋದನ್ನ ವಿಚಾರಿಸಿರಲ್ಲ. ಇದನ್ನ ಏನ್ ಅನ್ಕೊಂಡಿರ್ತಾರೆ ತಾಯಿಯಂದ್ರು, ಪ್ರೀತಿ ಅಂತ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಇದು ಡಿಪೆಂಡೆನ್ಸಿ. ಆಮೇಲೆ ನಿರಂತರವಾಗಿ ನಿಮ್ಮನ್ನ ಒಂದ್ ರೀತಿ ಕೆಲಸದವ್ರ ತರನೇ ಟ್ರೀಟ್ ಮಾಡ್ತಿರ್ತಾರೆ. ಇದಿಷ್ಟು ಏನು ನಮ್ಮ ಅತ್ತೆ ಮತ್ತೆ ನಮ್ಮ ತಾಯಿಯಂದ್ರ ಇರ್ತಾರಲ್ಲ, ಅವರ ಜನರೇಷನ್ ಹೆಣ್ಮಕ್ಳು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ, ಅವ್ರು ಯಾವದನ್ನ ನಾರ್ಮಲ್ ಅಂತ ಅನ್ಕೊಂಡಿರ್ತಾರೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ ಅವ್ರಿಗೆ ಪ್ರಾಬ್ಲಮ್ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಏನಪ್ಪ ಇದು ಉದ್ದಕ್ ಮಾತಾಡ್ತಾ ಇದ್ದಾಳೆ ಇವಳು ಅಂತ ಅನ್ಸ್ಬೋದು ನಿಮಗೆ. ಆದರೆ ಗಂಡು ಮಕ್ಕಳಿಗೆ ನಾನು ಹೇಳ್ತೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ, ನೀವು ಯಾವ ರೀತಿ ನಿಮ್ ತಾಯಿನ ಟ್ರೀಟ್ ಮಾಡ್ತಾ ಇದ್ದೀರಾ ಅಂತ. ಇನ್ನು ಈಗಿನ ಸೊಸೆಯರ ಜೊತೆ ಏನ್ ಪ್ರಾಬ್ಲಮ್ ಆಗುತ್ತೆ ನಮ್ಮ ಅಂದ್ರೆ ಅತ್ತೆಯರಿಗೆ, ಈಗಿನ ಹುಡುಗಿರ ಜೊತೆ ಅಂದ್ರೆ, ಮೊದಲನೇದಾಗಿ ಈಗಿನ ಹೆಣ್ಮಕ್ಳು ಕರಿಯರ್ ಓರಿಯೆಂಟೆಡ್ ಆಗಿರ್ತಾರೆ. ನಮ್ಮ ಅತ್ತೆಯರ ತರ ಅಂದ್ರೆ ನಮ್ಮ ಅಮ್ಮ ಅತ್ತೆಯರ ತರ ಗಂಡ ಮದ್ವೆ ಆದ ತಕ್ಷಣ ಕೆಲಸ ಬಿಟ್ಬಿಡ್ತೀನಿ, ಮನೇಲಿ ಕುತ್ಕೊಂತೀನಿ ಅನ್ನೋಂತ ಏನ್ ಮನಸ್ಥಿತಿಯಲ್ಲಿ ಹೆಣ್ಮಕ್ಳು ಇರಲ್ಲ. ನಾವು ಕಷ್ಟಪಟ್ಟು ಓದಿದೀವಿ, ನಮ್ಮ ಅಪ್ಪ ಅಮ್ಮ ಫೀಸ್ ಕಟ್ಟಿದ್ದಾರೆ ಕಾಲೇಜಿಗೆ, ನಾನೀಗ ತಕ್ಷಣ ಏನು ಕೆಲಸ ಬಿಟ್ಬಿಟ್ರೆ ಅದ್ರ ಉಪಯೋಗ ಏನು ಅಂತ ಕೇಳ್ತಾರೆ. ಸೊ ಅವ್ರು ಹೇಳೋದು ಕರೆಕ್ಟೇ, ಅವ್ರು ಇವಾಗ ಕೆಲಸ ಬಿಡೋದಿಲ್ಲ. ಅದೇನಾಗುತ್ತೆ, ಅತ್ತೆ ಅಂದ್ರಿಗೆ ನಾನು ಕೆಲಸ ಬಿಟ್ಟಿದ್ದೀನಿ, ಇವಳು ನನ್ನ ಮಗಂಗೋಸ್ಕರ ಕೆಲಸ ಬಿಡ್ತಾ ಇಲ್ವಲ್ಲ ಅನ್ನೋದು. ಸೊ ಆ ರೀತಿ ಎಲ್ಲ ಎಕ್ಸ್ಪೆಕ್ಟೇಷನ್ನ ಇಟ್ಕೋಬಾರ್ದು ಅನ್ನೋದನ್ನ ನೀವೇ ಒಂದ್ ಸ್ವಲ್ಪ ಅರ್ಥ ಮಾಡಿಸಿ ಹೇಳ್ಸಿ. ಯಾಕೆಂದ್ರೆ ಕಾಲ ಬದಲಾಗಿದೆ. ಈಗ ಹೇಗೆ ನೀವು ನಿಮ್ಮ ಮಗನ ಮುದ್ದಾಗಿ ಸಾಕಿರ್ತಿರೋ, ಅವರು ಕೂಡ ನಿಮ್ಮ ಸೊಸೆಯನ್ನ ಕೂಡ ಅವರ ತಂದೆ ತಾಯಿ ಮುದ್ದಾಗೆ ಸಾಕಿ ಕಳ್ಸಿರ್ತಾರೆ. ನಿಮ್ಮನೆ ಕೆಲಸದೊಳ ಆಳಾಗ್ಲಿ ಅಂತ ಅವ್ರು ಕಳ್ಸಿರೋದಿಲ್ಲ. ಅದನ್ನ ನಿಧಾನವಾಗಿ ಕೂರಿಸಿ ಸ್ವಲ್ಪ ಅರ್ಥ ಮಾಡಿಸ್ಬೇಕು. ಎರಡನೇದಾಗಿ, ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಸೊಸೆ ಅಂತ ಅನ್ಕೊಳ್ಳಿ. ಅವಳು ಮೊದಲು ನಮಗೆಲ್ಲ ತಿಂಡಿ ರೆಡಿ ಮಾಡಿಟ್ಟು, ಕಾಫಿ ಕೊಟ್ಟು, ಮತ್ತೆ ಕೆಲ್ಸಕ್ಕೆ ಹೋಗಿ, ಮತ್ತೆ ದೊಡ್ಡ ಓಡ್ ಬಂದು ಮನೆ ಕೆಲಸ ಎಲ್ಲ ಮಾಡಿ, ಅದನ್ನ ಈ ರೀತಿ ಮ್ಯಾನೇಜ್ ಮಾಡ್ಬೇಕು. ತಾನು ಯಾವ ರೀತಿ ಮಾಡಿದ್ರೆ ಅದನ್ನ ಮಾಡ್ಲಿ ಅಂತ ಕೆಲವು ಅತ್ತೆಯರು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಆದ್ರೆ ಯಾರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ಮನೆಯಲ್ಲಿ ಅನ್ನೋದ್ರ ಹೇಳ್ತಾ ಇದ್ದೀನಿ. ಈಗಿನ ಲೈಫ್ ಸ್ಟೈಲು, ಈಗಿನ ಪ್ರೆಷರು, ಈಗಿನ ಸ್ಟ್ರೆಸ್ಸು ಆ ರೀತಿ ಇರೋದಿಲ್ಲ. ನಾವು ಕೆಲಸನೂ ಮಾಡಿ ಮನೆಗೂ ಮಾಡಿ ಎಲ್ಲ ನಾನು ಸಹಿಸ್ಕೊಂಡು ಹೋಗ್ತೀನಿ ಅನ್ನೋ ಮನಸ್ಥಿತಿಯಲ್ಲಿ ಹೆಣ್ಮಕ್ಳು ಇರೋದಿಲ್ಲ. ಅವ್ರಿಗೋಗಿ ಒಂದು ಏನ್ ಮಾಡ್ಬೋದು ಅಂದ್ರೆ, ನಾವು ಹೌಸ್ ಹೆಲ್ಪ್ ಕೆಲಸದವ್ರನ್ನ ಇಟ್ಕೋಬಹುದು. ಆಮೇಲೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಗನೂ ಕೂಡ ಅಂದ್ರೆ ಏನ್ ಗಂಡ ಇರ್ತಾನೆ ಅವನು ಕೂಡ ಸಹಾಯ ಮಾಡಿದ್ರೆ ಅದಕ್ಕೆ ಅಬ್ಜೆಕ್ಷನ್ ಕೂಡ ಹಾಕ್ಬಾರ್ದು. ಕೆಲವರ ಅತ್ತೆಯರ ಅಬ್ಜೆಕ್ಷನ್ ಏನಿರುತ್ತೆ ಅಂದ್ರೆ, ನಾನು ನನ್ನ ಮಗನ್ನ ಎಷ್ಟು ಮುದ್ದಾಗಿ ಈ ತರ ಸಾಕಿದೀನಿ ಅಂದ್ರೆ ಅವ್ನು ಇದುವರೆಗೂ ಒಂದು ಊಟನೂ ಎತ್ತಿಟ್ಟಿಲ್ಲ, ಆದ್ರೆ ಇವಳು ಸೊಸೆ ಆದವಳು ಬಂದ್ಬಿಟ್ಟು ಇವನ ಹತ್ರ ಈ ರೀತಿ ಕೆಲಸ ಮಾಡ್ತಿದ್ದಾಳೆ. ಏನು ಪರವಾಗಿಲ್ಲ, ನಿಮ್ ಮಗ ಏನು ಸೌದೋಗಲ್ಲ, ಅವಳು ಹೆಂಗೆ ಹೊರಗಡೆ ಕೆಲಸ ಮಾಡಿ ದುಡ್ದು ಬಂದಿರ್ತಾಳೋ, ನಿಮ್ಮ ಮಗನೂ ದುಡಿತಾ ಇದ್ದಾನೆ. ಅವರಿಬ್ರು ತಮ್ಮ ಭವಿಷ್ಯಕ್ಕೋಸ್ಕರ ದುಡಿತಾ ಇರೋದು, ತಮ್ಮ ಭವಿಷ್ಯ ಚೆನ್ನಾಗಿರ್ಲಿ ಅಂತ, ಹುಟ್ಟುವ ಏನ್ ನೆಕ್ಸ್ಟ್ ಜನರೇಷನ್ ಇದೆ ಅವರ ಭವಿಷ್ಯಕ್ಕೋಸ್ಕರ. ಒಂದ್ ಸ್ವಲ್ಪ ಮನೆ ಕೆಲಸ ಮಾಡಿದ ತಕ್ಷಣ ನಿಮ್ಮ ಮುದ್ದಾದ ಮಗನ ಕೈ ಏನ್ ಸೌದ್ ಹೋಗಲ್ಲ ಅನ್ನೋದನ್ನ ನಿಧಾನವಾಗಿ ನಿಮ್ಮ ಅತ್ತೆಗೆ ನಿಮ್ಮ ತಾಯಿಗೆ ಕೂರಿಸಿ ಒಂದ್ ಸ್ವಲ್ಪ ಅರ್ಥ ಮಾಡಿ. ಏನು ಆಗೋದಿಲ್ಲ, ಇದು ಸಣ್ಣ ಕೆಲಸ ಅಲ್ಲ, ನಡೆಯುತ್ತೆ. ಇಬ್ಬರು ಕೆಲಸ ಮಾಡ್ತಿರೋದ್ರಿಂದ ಇಬ್ಬರು ಕೂಡ ಮನೆ ಕೆಲಸವನ್ನ ಹಂಚ್ಕೊಂಡ್ ಮಾಡಿದ್ರೆ ನಡೆಯುತ್ತೆ. ಒಬ್ಬ ಕೆಲಸದವರು ಮನೆಗೆ ಬಂದ್ ಹೋದ್ರೆ ನಡೆಯುತ್ತೆ ಅನ್ನೋದನ್ನ ಅರ್ಥ ಮಾಡಿಸಿ. ಇನ್ನೊಂದು ತುಂಬಾ ಮುಖ್ಯ ಸಂದೇಶ ನಾನು ಕೊಡೋದು ಏನು ಅಂದ್ರೆ, ಗಂಡು ಮಕ್ಕಳು ನಿಮ್ಮಲ್ಲಿ ಡಿಪೆಂಡ್ ಆಗಿದ್ದಾರೆ ಅಂದ ತಕ್ಷಣ ಅವರು ನಿಮ್ಮಲ್ಲಿ ಪ್ರೀತಿ ಇದೆ ಅಂತಲ್ಲ. ಆವಾಗ್ಲೇ ನಾನು ಹೇಳ್ದಂಗೆ ಪ್ರತಿಯೊಂದನ್ನು ತಾಯಿನ ಕೇಳ್ತಿರ್ತಾರೆ. ಈಗ ಮದ್ವೆ ಆದ ತಕ್ಷಣ ಹೆಂಡತಿನ ಕೇಳಕ್ ಶುರು ಮಾಡ್ತಾರೆ. ಅವಾಗ ಏನ್ ಅನ್ಸುತ್ತೆ ಆ ತಾಯಂದ್ರಿಗೆ ಅಂತ, ನನ್ ಮೇಲೆ ನನ್ನ ಮಗನ್ ಪ್ರೀತಿ ಕಡಿಮೆ ಆಗಿದೆ, ಅದು ಪ್ರೀತಿ ಅಲ್ಲ. ಅದನ್ನ ಮೊದಲು ತಾಯಂದಿರೇ ಅರ್ಥ ಮಾಡಿಕೊಳ್ಳಿ. ಅದು ಏನು ಡಿಪೆಂಡೆನ್ಸಿ, ಅದು ನಿನ್ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅವ್ರ ಸ್ವಂತ ಕೆಲಸ ಮಾಡ್ಕೊಳಕ್ ಬರಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ನಿಮ್ಮ ಗಂಡು ಮಕ್ಕಳಿಗೆ ಅವರ ಸ್ವಂತಕ್ಕೆ ಅಟ್ಲೀಸ್ಟ್ ಬಟ್ಟೆ ಮಡ್ಚಿಡೋದನ್ನ, ಬಟ್ಟೆ ಒಗೆಯುವಂತ ಬಟ್ಟೆನ ಒಂದ್ ಕಡೆ ಒಂದೇನ್ ಬುಟ್ಟಿ ಇರುತ್ತೆ, ಒಗೆಯೋ ಬಟ್ಟೆ ಎಲ್ಲ ಹಾಕ್ತಾರೆ, ಅಲ್ಲಿ ತಾವೇ ಹಾಕೋದನ್ನ, ಟವಲ್ನ ತಾವೇ ಬಚ್ಚಲ್ ಮನೆಗೆ ತಗೊಂಡು ಹೋಗೋದನ್ನ, ಇದನ್ನ ಸ್ವಲ್ಪ ಅಭ್ಯಾಸ ಮಾಡಿ. ಏನೂ ಆಗಲ್ಲ, ಅವ್ರ ಕೈಗೆ ಕಾಲಿಗೆ ಏನೂ ಆಗಲ್ಲ ಇದನ್ನೆಲ್ಲ ಮಾಡೋದ್ರಿಂದ. ಇನ್ನೊಂದು, ಪ್ರತಿಯೊಂದನ್ನು ನಿಮ್ಮ ಜನರೇಷನ್ಗೆ ಅಂದ್ರೆ ಅತ್ತೆಯವರ ಜನರೇಷನ್ಗೆ, ಸೊಸೆಯ ಜನರೇಷನ್ಗೆ ಕಂಪೇರ್ ಮಾಡ್ಕೋಬೇಡಿ. ಯಾಕೆಂದ್ರೆ ಈಗ ಆಗಿರುವ ಬದಲಾವಣೆಗಳೇನಿದೆ ಅದರಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ನಿಮ್ಮ ಕಾಲದ ತರ, ನಿಮ್ಮ ಕಾಲದಲ್ಲಿ ಏನಿತ್ತು ಅದನ್ನೆಲ್ಲ ಈಗ ರಿಪೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅತ್ತೆ ಮಾಡಿದ್ದನ್ನೆಲ್ಲ ನೀವು ಸಹಿಸ್ಕೊಂಡ್ಬಿಟ್ರಿ, ಹೌದು,
ಇದು ಇದು ತಪ್ಪೆ. ನಿಮ್ಮ ಮೇಲೆ ಆಗಿದ್ದೇನೋ ಕಿರಿಕಿರಿಗಳು ಒಂದು ರೀತಿ ನಿಮ್ಮನ್ನೇ ದಬ್ಬಾಳಿಕೆ ಏನು ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದು ತಪ್ಪೆ, 100% ತಪ್ಪು. ಅದರ ಮೀನಿಂಗ್ ಏನಂದ್ರೆ, ಅದರ ಅರ್ಥ ನೀವು ನಿಮ್ಮ ಸೊಸೆಗೂ ಅದನ್ನೇ ಮಾಡುವ ಅಧಿಕಾರ ನಿಮಗಿದೆ ಅನ್ನೋದಲ್ಲ. ನೀವು ಅದನ್ನ ಅಲ್ಲೇ ಕೈ ಬಿಟ್ಬಿಡಿ. ನಿಮ್ಮ ಅತ್ತೆನೂ ನನ್ಗನ್ಸೋ ಮಟ್ಟಿಗೆ ನಿಮ್ಮ ಅತ್ತೆನೂ ಮೇಲೆ ಹೋಗ್ಬಿಟ್ಟಿರ್ತಾರೆ, ಅದನ್ನ ಅಲ್ಲೇ ಸಾಲ್ವ್ ಮಾಡ್ಕೋಬೋದು. ಸೊ ಇಲ್ಲಿರುವ ಸೊಸೆ ಜೊತೆ ನೀವು, ಭೂಮಿ ಮೇಲಿರುವ ಸೊಸೆ ಜೊತೆ ನೀವು ಚೆನ್ನಾಗಿರಿ ಅನ್ನೋದು ನನ್ನ ಅಭಿಪ್ರಾಯ. ತುಂಬ ಮುಖ್ಯವಾಗಿ ಯಾವುದಾದ್ರೂ ಒಂದು ಒಳ್ಳೆ ಹಾಬಿಯನ್ನ ಬೆಳೆಸ್ಕೊಳ್ಳಿ. ಅಂದ್ರೆ ನಿಮ್ಮನ್ನ ನೀವು, ನಿಮ್ಮ ಮೆದುಳನ್ನ ಒಂದು ರೀತಿ ಯಾವಾಗಲೂ ಎಂಗೇಜ್ ಮಾಡಿಡ್ಬೇಕು. ಗಾರ್ಡನಿಂಗ್ ಆಗಿರ್ಬೋದು, ನಿಟ್ಟಿಂಗ್ ಆಗಿರ್ಬೋದು, ಹೊಲಿಗೆ ಆಗಿರ್ಬೋದು, ಕಸೂತಿ, ಪೇಂಟಿಂಗು, ಸಂಗೀತ, ಯೋಗ, ಈ ರೀತಿ ಬೇಕಾದಷ್ಟು ಹವ್ಯಾಸಗಳಿದೆ. ನಿಮ್ಮ ಎನರ್ಜಿಯನ್ನೆಲ್ಲ, ನಿಮ್ಮ ಬುದ್ಧಿಯನ್ನೆಲ್ಲ ಒಳ್ಳೊಳ್ಳೆ ಹವ್ಯಾಸಗಳಿಗೆ ಹಾಕಿ ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಒಂದು ಒಳ್ಳೆ ಹೊಸ ಡಯಟ್ ಪ್ಲಾನ್ನ ಶುರು ಮಾಡಿ. ಸ್ವಲ್ಪ ಸ್ಲಿಮ್ ಆಗಬೇಕು ಅಂತ ನೀವು ಒಳ್ಳೆ ಯಾವುದಾದ್ರೂ ಯೋಗ ಟೀಚರ್ನ ನೋಡಿ, ಆರೋಗ್ಯ ಚೆನ್ನಾಗಾಗಬೇಕು, ನಮ್ಮ ಲುಕ್ ಚೇಂಜ್ ಆಗಬೇಕು ಅನ್ನೋದನ್ನ ಒಂದು ಸ್ವಲ್ಪ ಟ್ರೈ ಮಾಡಿ. ಅಂದರೆ ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ನಾನು ಇದನ್ನ ನಿಮಗೆ ಕಿರಿಕಿರಿ ಮಾಡಲಿಕ್ಕೆ, ನೀವು ತುಂಬ ಔಟ್ಡೇಟೆಡ್ ಅಂತ ಹೇಳಲಿಕ್ಕೆ ಮಾಡ್ತಿಲ್ಲ. ಅದರಲ್ಲಿ ಎಷ್ಟು ಖುಷಿ ಇದೆ ಅನ್ನೋದನ್ನ ಒಂದ್ಸತಿ ಮಾಡಿ ನೋಡಿ. 1 ತಿಂಗಳು ನೀವು ಬೆಳಗ್ಗೆ ಎದ್ದು ಯೋಗ ಮಾಡಿ, ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ. ಆಮೇಲೆ ಸ್ವಲ್ಪ ತೆಳ್ಳಗಾಗಕ್ಕೋ, ಒಟ್ಟಿನಲ್ಲಿ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಆಮೇಲೆ ನಿಮ್ಮ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಲುಕ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನೀವು ಇದುವರೆಗೂ ಉಡ್ತಾ ಇದ್ದ ಸೀರೆ ಅಥವಾ ಡ್ರೆಸ್ ಏನಿದೆ ಅದ್ರ ಕಲರ್ಸ್ ಎಲ್ಲ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ, ಲುಕ್ಸ್ ಎಕ್ಸ್ಪೆರಿಮೆಂಟ್ ಮಾಡಿ. ನಿಮಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋದನ್ನ ನೋಡಿ. ಆಮೇಲೆ ಯಾವುದಾದ್ರೂ ಒಳ್ಳೊಳ್ಳೆ ಮಹಿಳಾ ಸಂಘಗಳಿರ್ತವೆ, ಭಜನಾ ಮಂಡಳಿ, ಈ ರೀತಿ ಸಂಗೀತ ಕಲಿಯುವಂಥ ಒಂದು ಏನೋ ಗ್ರೂಪ್ಸ್ ಇರುತ್ತೆ, ಅಲ್ಲಿ ಹೋಗಿ ಸೇರ್ಕೊಳ್ಳಿ. ಬೇರೆ ಬೇರೆ ಫ್ರೆಂಡ್ಸ್ನ ಮಾಡ್ಕೊಳ್ಳಿ, ಪಾರ್ಕಿಗೆ ಹೋಗಿ ವಾಕಿಂಗ್ ಮಾಡಿ. ನಿಮ್ಮ ಮನಸ್ಸನ್ನು ಉಲ್ಲಾಸಿತವಾಗಿ ಇಟ್ಕೊಳ್ಳಿ. ಈಗ ನೀವು ಏನೇ ಕೂಗಾಡಿದ್ರು ನಿಮ್ಮ ಸೊಸೆನೂ ಬದಲಾಗಲ್ಲ, ನಿಮ್ಮ ಸೊಸೆ ಕೂಗಾಡಿದ್ರೆ ನೀವು ಬದಲಾಗಲ್ಲ. ಏನಕ್ಕೋಸ್ಕರ ಕೂಗಾಡಬೇಕು? ಸೊ ನಿಮ್ಮ ಒಳ್ಳೊಳ್ಳೆ ಅಭ್ಯಾಸಗಳನ್ನು ಬೆಳೆಸ್ಕೊಂಡು ನಿಮ್ದೇನು ರಿಟೈರ್ಡ್ ಲೈಫ್ ಅಂತ ಏನಿದೆ ಅದನ್ನ ಖುಷಿಯಾಗಿ ಎಂಜಾಯ್ ಮಾಡಿ. ಸೊ ಇನ್ನೊಂದೇನು, ಗಂಡು ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ವಲ್ಪ ಅಮ್ಮನ ಮೇಲಿನ ಡಿಪೆಂಡೆನ್ಸಿನ ನೀವಾಗೆ ನ್ಯಾಚುರಲಿ ಕಡಿಮೆ ಮಾಡ್ಕೊಳ್ಳಿ. ಯಾವಾಗ ನೋಡಿದರೆ ಅಮ್ಮ ನನಗೆ ಅದು ಬೇಕಾ, ಅಮ್ಮ ನನ್ನ ಪ್ಯಾಂಟಲ್ಲಿ, ಅಮ್ಮ ನನ್ನ ಚಿರತೆಯಲ್ಲಿ, ಅಮ್ಮ ನನ್ನ ಸಾಕ್ಸಲ್ಲಿ, ಇದು ಕೇಳಲಿಕ್ಕೆ ತುಂಬ ಅಸಹ್ಯವಾಗಿರುತ್ತೆ. ನೀವು ನಿಮ್ಮ ಅಮ್ಮನ್ನ ಇಷ್ಟೆಲ್ಲ ಕಾಡಿರ್ತೀರಿ, ಆಮೇಲೆ ಹೆಂಡತಿ ಬರ್ತಾಳೆ, ಹೆಂಡತಿ ಅಂತ ಉಗಿಸ್ಕೊಂಡು ಚೇಂಜ್ ಆಗೋದಕ್ಕಿಂತ ನೀವೇ ಮೊದಲೇ ಚೇಂಜ್ ಆಗಿ, ನಿಮ್ಮ ಹೆಂಡತಿ ಬರೋಕ್ಕೆ ಮುಂಚೆ ನೀವೇ ಚೇಂಜ್ ಆಗಿ, ಅಟ್ಲೀಸ್ಟ್ ಹೆಂಡತಿ ಬಂದಮೇಲಾದರೂ ಅವಳ ಹತ್ರ ಉಗಿಸ್ಕೊಳ್ಳೋಕೆ ಮುಂಚೆ ಚೇಂಜ್ ಆಗಿ ಅನ್ನೋದು ನಾವು ಗಂಡು ಮಕ್ಕಳಿಗೆ ಹೇಳಬೇಕಾದಂಥ ಒಂದು ಮೆಸೇಜ್ ಅಂತ ಹೇಳ್ತೀನಿ ನಾನು. ಆಮೇಲೆ ನಿಮ್ಮ ತಾಯಿಯಂದ್ರಿಗೆ ಒಂದು ಸ್ವಲ್ಪ, ನಾನು ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅಂತಲ್ಲ, ನೀವು ಒಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ತಗೊಳ್ಳಿ ಅಂತ ಮಾಡ್ತಾ ಇರೋದು. ಇನ್ನೊಂದು, ನಿಮ್ಮ ತಾಯಿಯ ಬಗ್ಗೆ ಒಂದು ಸ್ವಲ್ಪ ಅಟೆನ್ಷನ್ ಕೊಡಿ. ಇಷ್ಟು ದಿವಸ ನೀವು ಹೇಳಿದ್ದೀರಾ, ನೀವು ಹೇಳಿದ್ನೆಲ್ಲ ನಿಮ್ಮಮ್ಮ ಕೇಳಿಸ್ಕೊಂಡಿದ್ದಾರೆ, ಅವ್ರು ಹೇಳಿದ್ನೂ ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ನಿಮ್ಮ ತಂದೆ ತಾಯಿನ ಹೊರಗಡೆ ಸುತ್ತಾಡಿಸ್ಕೊಂಬನ್ನಿ, ಒಳ್ಳೊಳ್ಳೆ ದೇವಸ್ಥಾನಗಳನ್ನ ತೋರಿಸ್ಕೊಂಬನ್ನಿ. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ನಿಮ್ಮ ತಂದೆ ತಾಯಿನ ಹೊರಗಡೆ ಸುತ್ತಾಡಿಸಿ ಅವರು ಎಂಜಾಯ್ ಮಾಡುವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ಬನ್ನಿ. ಅವ್ರಿಗೂ ಒಂದು ಚೇಂಜ್ ಅಂತ ಇರುತ್ತೆ. ನಾನು ಯಾಕೆ ಇದೇ ಟಾಪಿಕ್ ಮೇಲೆ ಮತ್ತೆ ಅಂದರೆ ಅತ್ತೆಯ ಪರ್ಸ್ಪೆಕ್ಟಿವಿಂದ ಯಾಕೆ ನೋಡಬೇಕು ಅನ್ನೋದನ್ನ ಮಾಡಿದೆ ಅಂದರೆ, ನೋಡಿ, ನಾವು ಮನೆಗೆ ಯಾಕೆ ಬರ್ತೀವಿ, ನಾವು ಫ್ಯಾಮಿಲಿ ಜೊತೆ ಯಾಕೆ ಇರ್ತೀವಿ, ಇಡೀ ದಿನ ನಾವು ಆಫೀಸಲ್ಲೋ ಎಲ್ಲೋ ಕೆಲಸ ಮಾಡುವಲ್ಲೋ ಎಲ್ಲರ ಜೊತೆ ಗುದ್ದಾಡ್ಕೊಂಡೇ ಬಂದಿರ್ತೀವಲ್ವ. ನಾವು ಮನೆಗೆ ಬರೋದೇನಕ್ಕೆ, ಶಾಂತಿಯಿಂದ ಇರೋದಕ್ಕಲ್ವ. ನಾವು ಮನೆಯವ್ರ ಜೊತೆ ಯಾಕೆ ಚೆನ್ನಾಗಿರ್ಬೇಕು, ನಮಗೋಸ್ಕರ ನಮ್ಮ ಮನೆಯವ್ರು ಇರೋದಲ್ವಾ. ಈಗ ನಮ್ಮ ಮನೆಯವ್ರ ಜೊತೆನೇ ನಾವು ಗುದ್ದಾಡ್ಕೊಂಡು ಕಿರಿಕಿರಿ ಮಾಡ್ಕೊಂಡು ಮುಖ ಕೆಡಿಸ್ಕೊಂಡಿದ್ರೆ, ನಮಗೊಂದು ದಿವಸ ಹುಷಾರಿಲ್ದಂಗೋ ಏನೋ ಆದರೆ ನಮಗೆ ನೋಡೋರು ಯಾರೋ ಅಲ್ವಾ. ಯಾವ ರೀತಿ ಅತ್ತೆ ಚೆನ್ನಾಗಿ ಸೊಸೆ ನೋಡ್ಕೊಂಡ್ರೆ ಸೊಸೆನೂ ಮುಂದೆ ಚೆನ್ನಾಗಿ ಅತ್ತೆ ನೋಡ್ಕೊಳ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆನೆ ಆ ಸಂಬಂಧ ನಡೀತಾ ಇರುತ್ತೆ. ಸೊ ನಮಗೋಸ್ಕರ ನಾವು ನಮ್ಮ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ನನ್ನ ಒಪಿನಿಯನ್. ಸೊ ಇದೊಂದು ಸ್ವಲ್ಪ ಲಾಂಗ್ ವಿಡಿಯೋ ಆಯಿತು ಅಂತ ಅನಿಸುತ್ತೆ. ಇದು ಯಾಕೆ ಅಂದರೆ, ಫ್ಯಾಮಿಲಿ ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇದ್ದರೆ ನಾವು ಯಾವುದೇ ಕೆಲಸದ ಬಗ್ಗೆ ಫೋಕಸ್ ಮಾಡೋಕ್ಕಾಗಲ್ಲ. ಅದೇ ನಿಮಗೆ ಹೊರಗಡೆ ಎಷ್ಟೇ ಪ್ರಾಬ್ಲಮ್ ಇರಲಿ, ನಮ್ಮ ಫ್ಯಾಮಿಲಿಯ ಒಳಗಡೆ ಎಲ್ಲ ಶಾಂತಿ ಇದ್ದರೆ ನೋಡಿ, ನಾವು ಎಷ್ಟು ಚೆನ್ನಾಗಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಸೊ ಅದಕ್ಕಾಗಿ ಇದು ಎಲ್ಲರೂ ಇದನ್ನು ಪಾಲಿಸ್ಬೇಕು. ಏನಂದರೆ, ಸೊಸೆ ಕೂಡ ಶಾಂತಿಯಿಂದ ಇರಬೇಕು, ಅತ್ತೆ ಕೂಡ. ಈಗಿನ ಜನ್ರೇಷನ್ ಹೇಗಿದೆ, ನಮ್ಮ ಜನ್ರೇಷನ್ ಆಯಿತು, ನಾವು ಅದನ್ನೆಲ್ಲ ಅನುಭವಿಸಿದ್ವಿ. ಈಗಿನ ಜನ್ರೇಷನ್ ಜೊತೆ ನಾವು ಶಾಂತಿಯಿಂದ ಇರಬೇಕು ಅನ್ನೋದನ್ನ ಅವರು ಅರ್ಥ ಮಾಡಿಕೊಂಡು
ಒಬ್ಬರಿಗೊಬ್ಬರು ಪೂರಕವಾಗಿ ಸಹಕಾರ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಪಿನಿಯನ್ನು. ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ಖಂಡಿತವಾಗಿ ತಿಳಿಸಿ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದೀವಿ, ಇದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನ ಖಂಡಿತವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.